ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗಣೇಶ್ ಮೈದಾನ ಮಹಿಳಾ ಸಮಿತಿ ವತಿಯಿಂದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ 7ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ. ಹಸಿರು ಉಡುಗೆಯಲ್ಲಿ ಮಿಂಚಿದ ತಾಯಂದಿರು, ಕೋಟಿ ಜಪದ ಸಂಕಲ್ಪವೇ ಒಂದು ಗಣೇಶ್ ಮೂರ್ತಿಯ ಸ್ಥಾಪನೆ. ನಳಿನಿ ರಾಜಶೇಖರ್ ಪಾಟೀಲ್. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಛಾಯಾಗ್ರಾಹಕರಿಂದ ಭವ್ಯ ಮೆರವಣಿಗೆ. ಮುಂದಿನ ದಿನಗಳಲ್ಲಿ ಉತ್ತಮ ಫೋಟೋಗ್ರಾಫರ್ಗಳಿಗೆ ತಾಲೂಕಿಗೊಂದು ಛಾಯಾಶ್ರೀ ಪ್ರಶಸ್ತಿ ನೀಡಲಾಗುವುದು. ಸರ್ಕಾರದ ಮಟ್ಟದಲ್ಲಿ ಅಕಾಡೆಮಿ ಸ್ಥಾಪನೆಯಾಗಲಿ ರಾಜ್ಯಾಧ್ಯಕ್ಷರ ಆಗ್ರಹ. ರಾಂಪುರ ಕಾಲೋನಿಯ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ರಕ್ಷಾಬಂಧನ ಆಚರಣೆ. ಪತ್ರಕರ್ತರಿಗೆ ರಾಖಿ ಕಟ್ಟಿ ಶುಭ ಹರಸಿದ ಕೇಂದ್ರದ ಅಕ್ಕಂದಿರು. ಪತ್ರಕರ್ತರು ಪ್ರಾಮಾಣಿಕತೆ ಜೊತೆಗೆ ಮನಸ್ಸು ಮತ್ತು ಹೃದಯ ನಿರ್ಮಲವಾಗಿಟ್ಟುಕೊಂಡ್ರೆ ಶಾಂತಿ ಲಭಿಸುತ್ತದೆ. ಸುನಂದ ಬೆಹಂಜಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಯುವಜನೋತ್ಸವ 2024. ಜಿಲ್ಲೆಯಲ್ಲಿ ಐಸಿಟಿಸಿ ಎಆರ್ಟಿ ಸಿಬ್ಬಂದಿಗಳ ಸೇವೆಯಿಂದಾಗಿ HIV ಏಡ್ಸ್ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಡಾಕ್ಟರ್ ಮಹೇಶ್ ಬಿರಾದರ್. ನೌಬಾದ್ ಆಟೋ ನಗರದಲ್ಲಿರುವ BCM ಹಾಗೂ ಮೈನಾರಿಟಿ ಹಾಸ್ಟೆಲ್ಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಪರಿಶೀಲನೆ ನಡೆಸಿ ಅವ್ಯವಸ್ಥೆ ಸರಿಪಡಿಸಲು ಸಲಹೆ. ಉತ್ತಮ ವ್ಯವಸ್ಥೆ ಮಕ್ಕಳ ಅಧ್ಯಯನಕ್ಕೆ ಸಹಕಾರಿಯಾಗುತ್ತದೆ. ಶಿಲ್ಪಾ ಶರ್ಮಾ. ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗಣೇಶ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ 7ನೇ ವಾರ್ಷಿಕೋತ್ಸವದ ಒಂದು ಪ್ರಯುಕ್ತವಾಗಿ ಗಣೇಶ್ ಮೈದಾನದಲ್ಲಿರುವಂತಹ ವಿಘ್ನೇಶ್ವರನಿಗೆ ವಿಶೇಷವಾಗಿ ಲಾಡು ಪ್ರಸಾದ ಸಮರ್ಪಣೆಯನ್ನು ಮಾಡಲಾಯಿತು. ಬುಧವಾರ ಬೆಳಗ್ಗೆಯಿಂದ ಹೋಮ ಹವನ, ಪಲ್ಲಕ್ಕಿ ಮೆರವಣಿಗೆ, ಕುಂಭಕಳಶ ಮೆರವಣಿಗೆ ಹಾಗೂ ಮಹಾಪ್ರಸಾದ ಸಂಪನ್ನಗೊಂಡಿದೆ ಎಂದು ಸಮಿತಿಯ ಪ್ರಮುಖರಾಗಿರುವಂಥ ಶ್ರೀಮತಿ ನಳಿನಿ ರಾಜಶೇಖರ್ ಪಾಟೀಲ್ ಅವರು ತಿಳಿಸಿದರು. ನಗರದ ಗಣೇಶ್ ಮೈದಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಗಣೇಶ್ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ 7ನೇ ವಾರ್ಷಿಕೋತ್ಸವವನ್ನು ಗಣೇಶ್ ಮೈದಾನ ಮಹಿಳಾ ಸಮಿತಿ ವತಿಯಿಂದ ಆಚರಣೆ ಮಾಡಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡ್ತಾರೆ. ಹಲವು ದಿವಸಗಳಿಂದ ಗಣೇಶನ ಮಂದಿರದಲ್ಲಿ ಮೂರ್ತಿಯೇ ಇರಲಿಲ್ಲ. ಹೀಗಾಗಿ ಮಹಿಳೆಯರೆಲ್ಲರೂ ಸೇರಿಕೊಂಡು ಕೋಟಿ ಮಂತ್ರ ಜಪ ಮಾಡುವ ಒಂದು ಸಂಕಲ್ಪವನ್ನು ಮಾಡಿದೆವು. ಕೋಟಿ ಮಂತ್ರ ಜಪದ ಸತ್ಸಂಕಲ್ಪವೇ ಮೂರ್ತಿ ಸ್ಥಾಪನೆಗೆ ಪ್ರಮುಖ ಕಾರಣವಾಯಿತು ಎಂದು ನಳಿನಿ ಪಾಟೀಲ್ ವಿವರವಾಗಿ ಮಂದಿರದ ಒಂದು ಸ್ಥಾಪನೆ ಮಾಡಿರುವಂತಹ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ಇತಿಹಾಸವನ್ನು ವಿವರವಾಗಿ ಮಾಧ್ಯಮದ ಮುಂದೆ ತಿಳಿಸಿದರು. ಕೋಟಿ ಮಂತ್ರದ ಸಂಕಲ್ಪದಿಂದ 2017ರಲ್ಲಿ ಸುಂದರ ಗಣೇಶ್ ವಿಗ್ರಹ ಸ್ಥಾಪನೆ ಮಾಡಲಾಯಿತು. ಪ್ರತಿ ವರ್ಷ ಒಂದೊಂದು ರೀತಿಯ ವಿಶೇಷ ಪ್ರಸಾದವನ್ನು ಸಮಿತಿ ವತಿಯಿಂದ ಗಣೇಶನಿಗೆ ಸಮರ್ಪಣೆ ಮಾಡುವಂಥ ವಾಡಿಕೆ ನಮ್ಮಲ್ಲಿದೆ. ಕೆಲವೊಂದು ವರ್ಷ ಮೋದಕವನ್ನು ಅರ್ಪಣೆ ಮಾಡಿದ್ವಿ, ಇನ್ನು ಕೆಲವೊಂದು ವರ್ಷ ಬೇರೆ ಬೇರೆ ರೀತಿಯ ಗಣೇಶನಿಗೆ ಇಷ್ಟವಾಗಿರುವಂಥ ಪ್ರಸಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಈ ಬಾರಿ ವಿಶೇಷವಾಗಿ ಲಡ್ಡು ಪ್ರಸಾದವನ್ನು ಸಮರ್ಪಣೆ ಮಾಡಲಾಗಿದೆ ಎಂದು ಹೇಳಿದರು. ಸಮಿತಿಯ ಹಿರಿಯರಾದ ವಿಮಲಾಬಾಯಿ ಫುಲೇಕರ್ ಅವರು ಕೂಡ ಮಾತನಾಡ್ತಾ, ಗಣೇಶ್ ಮಂದಿರ ಕೆಡವಬೇಕು ಎಂದುಕೊಂಡ ಸಂದಿಗ್ಧ ಸಂದರ್ಭದಲ್ಲಿ ಶರಣಪ್ಪ ಫುಲೇಕರ್ ಅವರ ನೇತೃತ್ವದಲ್ಲಿ ಕಾಣಿಕೆಯನ್ನು ಸಂಗ್ರಹ ಮಾಡಿ 2017ರಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಮಹಿಳಾ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಭಜನೆ, ಕೀರ್ತನೆ, ಪೂಜೆ, ಅಭಿಷೇಕ ಮಾಡಿಕೊಂಡು ಬರಲಾಗ್ತಾ ಇದೆ. ಮಂದಿರ ಈಗ ಸಾಕಷ್ಟು ಬೆಳೆದು ನಿಂತಿದೆ. ಎಲ್ಲರ ಇಷ್ಟಾರ್ಥಗಳು ಕೂಡ ಪೂರೈಸಿವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಶ್ರಾವಣ ಮಾಸದ ಪ್ರಯುಕ್ತ ಗಣೇಶ್ ಮೈದಾನದ ಗಣೇಶ್ ಮಂದಿರದಲ್ಲಿ ಕಲಾವಿದರಾಗಿರುವಂತಹ ಪ್ರಕಾಶ್ ಕುಲಕರ್ಣಿ ಮುಗನೂರ್ ಅವರ ತಂಡದಿಂದ 1 ತಿಂಗಳ ಕಾಲ ಭಜನೆ, ಹಾಸ್ಯ ಕಾರ್ಯಕ್ರಮ ಜರುಗಿತು. ಮಧ್ಯಾಹ್ನ 1ರಿಂದ ಸಾಯಂಕಾಲ 7ರವರೆಗೆ ವಿಶೇಷವಾಗಿ ಗೋಧಿ ಹುಗ್ಗಿ, ಅನ್ನ ಸಾಂಬಾರು, ಮಹಾಪ್ರಸಾದವನ್ನು ಭಕ್ತಾದಿಗಳು ಸವಿದು ಧನ್ಯರಾದರು. ಇದೇ ಸಂದರ್ಭದಲ್ಲಿ ಗಣೇಶ್ ಮೈದಾನ ಮಹಿಳಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಣ್ಣಂದಿರು, ಹಿರಿಯರು ಹಾಗೂ ಯುವಕ ಯುವತಿಯರು ಹಸಿರು ಸೀರೆಗಳನ್ನುಟ್ಟು ಪೂಜೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸ್ವಾಗತವನ್ನು ಕೋರುತ್ತಿದ್ದು ಎಲ್ಲ ತಾಯಿಯಂದರು, ಅಕ್ಕಂದರು, ತಂದೆಯಂದರು, ಅಣ್ಣಂದರು ಎಲ್ಲರಿಗೂ ನಮ್ಮ ಸಮಿತಿಯಿಂದ ಸ್ವಾಗತವನ್ನು ಕೋರುತ್ತಾ, ಈ ಗುಡಿ ಹೆಂಗೆ ಆಯಿತು ಅನ್ನೋದು ಬೆಳಗ್ಗೆಯಿಂದ ಪಾಲ್ಕೆ ಉತ್ಸವ, ಅಭಿಷೇಕ, ಕುಂಭಾಭಿಷೇಕ ಇದು ಪ್ರತಿ ವರ್ಷ ನಡೀತಾ ಇರ್ತದೆ. ಇದು 7ನೇ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಇದ್ರ ಹಿಂದಿನ ಕಥೆ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಗೊತ್ತಾಗಿರಬೇಕು. ಇದು ಹೇಳ್ತಾ ಹೋದ್ರೆ ಭಾಳ ದೊಡ್ಡದಾದ, ಬಟ್ ನಾನು ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಡಿ ನಿಮಗೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಏನಂತಂತಂದರೆ, ಮೊದಲು ಎಲ್ಲ ಜನ ಕಲಿತು, ಈ ಕಾಲೋನಿದ ಎಲ್ಲ ಹಿರಿಯರೆಲ್ಲ ಕಲಿತು ಗುಡಿ ಕಟ್ಟಿದ್ರು. ಗುಡಿ ಕಟ್ಟಿದ ಮೇಲೆ ಮೂರ್ತಿನೇ ಇರಲಿಲ್ಲ. 13 ವರ್ಷ ಗುಡಿಯಲ್ಲಿ ಮೂರ್ತಿನೇ ಇರಲಿಲ್ಲ. ಆವಾಗ ನಮ್ಮ ಹೆಣ್ಮಕ್ಳು, ನಮ್ಮ ಸಮಿತಿ ಹೆಣ್ಮಕ್ಳು ಎಲ್ಲ ಕೂಡಿ ಒಂದು ದೇವರ ಪಟವನ್ನು ಇಟ್ಟು 2 ವರ್ಷ ಕಾಲ ಭಜನೆ, ಕೀರ್ತನ ಎಲ್ಲ ನಡೆಸ್ಕೊಂಡು ಹೋದ್ರು. ಅವಾಗ ಗಣಪತಿ ದಯ ಬಂತೇನೋ ನಮ್ಮ ಮೇಲೆ ಗೊತ್ತಿಲ್ಲ. ಅವಾಗ ಗಣಪತಿ ಒಂದು ಹಾದಿ ತೋರಿಸಿದ್ರಿ. ಹೆಂಗಂದ್ರೆ ಇಲ್ಲಿ ನಾವು ಮೂರ್ತಿ ಸ್ಥಾಪನೆ ಯಾವ ಥರ ಮಾಡಬೇಕು. ಆವಾಗ ಅಷ್ಟಗಣಪ ವಿನಾಯಕ ಅಂತಂದು ಇದು ಸೆಲೆಕ್ಟ್ ಮಾಡಿದಕ್ಕೆ ಅದೇ ಥರ ಅಷ್ಟವಿನಾಯಕಗಳ ಜೊತೆ ದೊಡ್ಡ ವಿನಾಯಕನ ತಂದು ಆಗಸ್ಟ್
ಅಕ್ಕಂದಿರು ನಮ್ಮ ತಾಯಂದಿರು ಎಲ್ಲ ಕೋಟಿ ಜಪವನ್ನು ಮಾಡೋಕ್ಕೆ ಸಂಕಲ್ಪ ಮಾಡಿದ್ರು. ಯಾವಾಗ ಕೋಟಿ ಜಪ ಶುರು ಮಾಡಿದ್ರು ಆವಾಗ ಅದು 1 ತಿಂಗಳು ಆಗ್ಬೋದೇನೋ ಅಂತಂದು ಸಂಕಲ್ಪ ಮಾಡಿದ್ರು. ಬಟ್ ಗಣಪತಿ ಅಷ್ಟು ದೂರ ಒಯ್ಲಿಲ್ಲ ನಮಗೆ. 8-10 ದಿನದಲ್ಲಿ ದಾರಿ ತೋರಿಸಿ ಮೂರ್ತಿಯನ್ನು ಬರೋಂಗೆ ಮಾಡಿ, ಮೂರ್ತಿ ಬಂದಮೇಲೆ ಎಲ್ಲ ಥರವಾದ ಹೋಮ ಏಸೋ ಥರದ್ದು ಹೋಮ ಎಲ್ಲ ಮಾಡಿ ನಾವು ವಿಜೃಂಭಣೆಯಿಂದ ಮೂರ್ತಿಯನ್ನು ಸ್ಥಾಪನೆ ಮಾಡಿದೆವು. ಅವತ್ತಿಂದ ಇವತ್ತಿನವರೆಗೂ ನಾವು ನಮ್ಮ ಗಣಪತಿ ಸಮಿತಿಯಿಂದ ಈ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. 1 ವರ್ಷ ಚಪ್ಪನ್ ಭೋಗ ಆಯಿತು, 1 ವರ್ಷ ಮೋದಕ ಪ್ರಸಾದವಾಯಿತು. ಈ ಸರಿ ಲಡ್ಡು ಗಣಪತಿಗೆ ಲಡ್ಡುನೇ ಗಣಪತಿ ಮಾಡಿ ನೈವೇದ್ಯವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ನನ್ನ 2 ಮಾತನ್ನು ಯಾವ ವಿಷಯದ ಸ್ಥಾಪನೆ ಮಾಡಿದ್ರೆ ಮೂರ್ತಿ? ಯಾವ ವಿಷಯ? 7 ಇಯರ್ಸ್, 7 ವರ್ಷ ಆಯ್ತು. ಹಾಂ, ಇಲ್ಲಿ ಗಣೇಶ ಸ್ಥಾಪನೆ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ದಾಗ ನಾವು ಕೆಲವೇ ಜನ 10-15 ಜನನೇ ಸೇರಿ ಇದನ್ನು ಮಾಡಬೇಕು. 12 ವರ್ಷ ಖಾಲಿ ಇದ್ದಿಂದಕ್ಕೋಸ್ಕರ ಎಷ್ಟೋ ನಮ್ಗೆ ಕಳಕಳಿ ಅಂದ್ರೆ ಆತ್ಮ ಕಳಕಳಿನಿಂದ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಸಣ್ಣ ಸಣ್ಣ ಹುಡುಗಿಯರು ಬಂದು ಅಮ್ಮ ನೀವೆಲ್ಲ ಮುಂದಾಗ್ರಿ, ನಾವೆಲ್ಲ ಇದ್ದಿದ್ದೆವು, ನಾವೆಲ್ಲ ಮಾಡ್ತೇವೆ, ಮಾಡರಿ ಅಮ್ಮ ಅಂತ ನಮ್ಮ ಕೆಲವು 5-6 ಜನ ಸುಧಾ ಮಡಿಕಿ ಮತ್ತು ಎಲ್ಲರೂ ಕೆಲವು ಜನ ಬಂದು ಹಿಂಗೆ ಮಾಡ್ಬೇಕಂತಂದ್ರೆ ಯಾಕಾಗಲ್ಲ ಅಂತ ಬಂದಿದ್ದೀವಿ. ಒಂದು ಮಹಾರಾಜ್ ಬಂದು ಸ್ಥಾಪನಾನಿಂದ ಬಂದು ಎಲ್ಲ ಈ ಗುಡಿನೇ ಕೆಡಾಕಬೇಕು, ಹಾಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಎಲ್ಲರೂ ಹೇಳಿದ್ರು. ಆದರೂ ಸಹ ನಮಗೆ ನಮ್ಮ ಶರಣಪ್ಪ ಪುಲೇಕರ್ ಅವರು ಇದಕ್ಕೆ ಮುಖ್ಯಸ್ಥರಾಗಿ ನಿಂತು 54 ಮನೆಗಳಿಗೆ ತಿರುಗಿ ಈ ಒಂದು ಮುಖ್ಯ ಸ್ಥಾಪನಾ ಮಾಡಿದ ಗುಡಿ ಅದ. ಇದು ಗುಡಿ ಅದ, ಮುಂದಾಗಿ ಮಾಡಿದ ಗುಡಿ ಅದ. ಈ ಗುಡಿ ಯಾಕೆ ಕೆಡಾಕಬೇಕು ನಾವು ಅಲ್ಲ ಅಂತ ನನಗೆ ಕಣ್ ತುಂಬ ನೀರು ಬಂದು ನಾನು ಅಳ್ತಾ ಇದ್ರ. ಆ ಮಹಾರಾಜ್ ಹೇಳಿದ್ರು, ಇಲ್ಲ ನೀನು ತಪ್ಪ ಇಷ್ಟಾಗಿ ಕಣ್ಣೀರು ತೆಗಿತೀರಮ್ಮ, ನೀವು 1 ಕೋಟಿ ಜಪ ಮಾಡಿ ಗಣೇಶ್ ತಾನೇ ಬಂದು ಬಿಡ್ತಾನ ಅಂದಾಗ ನಾವಿಲ್ಲಿ ಚೌಕಿ ಮಣಿ ಮೇಲ ಗಣೇಶ್ ಫೋಟೋ ಇಟ್ಟು ಅದನ್ನ ಮೇಲೆ ನಾವು ಒಂದು ಗಣೇಶ ಈಗ ನಾವು 1 ಕೋಟಿ ಜಪ ಮಾಡ್ಲಿಕ್ಕೆ ನಾವು ನಿಂತಿದ್ದೆವು. ನಾವೊಂದು ಏನಿಲ್ಲ ಜಪ ಮಾಡ್ಲಿಕ್ಕೆ ನಿಂತಾಗ 10-15 ಜನ ಹೆಣ್ಮಕ್ಳು ಆದರೆ ಇತ್ತು ಅಂತೇಳಿ ಅದನ್ನ ನಾವು ಒಂದು ಪತ್ರಿಕಾ ಬರೆದು ಗಣೇಶನ ಮುಂದಿಟ್ಟು, ಗಣೇಶ ನಿನ್ನಿಷ್ಟ, ನೀ ಬರ್ತೀಯೋ ಇರ್ತೀಯೋ ಅದೆಲ್ಲ ನಂಗೆ ಗೊತ್ತಿಲ್ಲ, ನಾವಾದರೆ ನಾವು ಸಣ್ಣ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಬಂದು ನಿನ್ನ ಪ್ರೇಯರ್ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರನ್ನ ನಾವು ಪ್ರೇಯರ್ ಸ್ಟಾರ್ಟ್ ಮಾಡಿದ್ದೀವಿ. 5-6 ಹೆಣ್ಮಕ್ಳು ಬಂದು ಶುರು ಮಾಡಿದಾಗ ಅರೇ ಪುಲೇಕರ್ ಅವರು ಇವರು ಎಲ್ಲರೂ ಕಲಿತು ಜಪ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು 5-6 ಜನ ಹೋಗಿ 100 ಜನ 100-200 ಜನ ಬಂದು ಇಲ್ಲಿ ಜಪ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. 40 ದಿವಸದ ಒಳಗ 1 ಕೋಟಿ ಜಪ ಮಾಡಿ ಆ ಕೋಟಿ ಜಪ ಮುಗಿತಾ ಇರುವಾಗಲೇ ಗಣೇಶ ಬಂದುಬಿಟ್ಟಾನ. ಅಷ್ಟ ಗಣೇಶನೇ ಬಂದುಬಿಟ್ಟಾನ. ಇದೇ ನಮಗೆ ಒಂದು ತುಂಬ ಸಂತೋಷ. ನಮ್ಮ ಮಕ್ಕಳೆಲ್ಲರೂ ಇದೇ ಥರ ಶಕ್ತಿ ಭಕ್ತಿನಿಂದ ತನ್ನ ಮನ ಧನದಿಂದ ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಎಷ್ಟು ಕಷ್ಟಪಟ್ಟಿದ್ರು ಸಹ ಅದರಲ್ಲಿನೂ ಸಹಿತ ಭಾಗವಹಿಸಿಕೊಂಡು ಮತ್ತು ನೀವೆಲ್ಲರೂ ಬಂದು ಈ ಒಂದು ಗುಡಿನೇ. ಪ್ರೊಫೆಷನಲ್ ಛಾಯಾಗ್ರಾಹಕರ ಪರಿಸ್ಥಿತಿ ದಯನೀಯವಾಗಿದೆ. ಹೀಗಾಗಿ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ವತಿಯಿಂದ ಸರ್ಕಾರದ ಮಟ್ಟದಲ್ಲಿ ಒಂದು ಅಕಾಡೆಮಿ ಸ್ಥಾಪನೆ ಮಾಡಬೇಕೆಂದು ಸರ್ಕಾರಕ್ಕೆ ಶೀಘ್ರದಲ್ಲೇ ಮನವಿ ಸಲ್ಲಿಸಲಾಗುವುದು ಎಂದು ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾಗಿರುವಂಥ ಜಿ ಪರಮೇಶ್ವರ್ ತಿಳಿಸಿದರು. ಬೀದರ್ನಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನದ ಒಂದು ಪ್ರಯುಕ್ತವಾಗಿ ಸಂಘದ ವತಿಯಿಂದ ಹಮ್ಮಿಕೊಂಡ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ. ಹಿರಿಯ ಮತ್ತು ಅನುಭವಿ ಛಾಯಾಗ್ರಾಹಕರನ್ನು ಗುರುತಿಸಿ ತಾಲೂಕಿಗೊಂದು ಛಾಯಾಶ್ರೀ ಪ್ರಶಸ್ತಿಯನ್ನು ಇನ್ನು ಮುಂದೆ ಸಂಘದ ವತಿಯಿಂದ ನೀಡಲಾಗುವುದು. ಸಾರ್ವಜನಿಕರು ದಯವಿಟ್ಟು ಸಾಮಾಜಿಕ ಜಾಲತಾಣಗಳನ್ನು ನಂಬಿಕೊಂಡು ಅಂತಹ ವ್ಯಕ್ತಿಗಳಿಗೆ ಕೆಲಸ ಕೊಡಬೇಡಿ. ನಿಜವಾದ ಮತ್ತು ಪ್ರೊಫೆಷನಲ್ ಛಾಯಾಗ್ರಾಹಕರಿಗೆ, ಕ್ವಾಲಿಟಿ ಕೊಡುವಂಥ ಛಾಯಾಗ್ರಾಹಕರಿಗೆ ಕೆಲಸವನ್ನು ಕೊಡಬೇಕಾಗಿದೆ. ಇದರಿಂದ ಅವರ ಬದುಕು ಹಸನಾಗುವುದರ ಜೊತೆಗೆ ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಅವರು ತಿಳಿಸಿದರು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷ ಪವನ್ ಸಿಂಗ್ ಠಾಕೂರ್ ಅವರು ಮಾತನಾಡ್ತಾ, ಸಾಮಾಜಿಕ ಜಾಲತಾಣಗಳಿಂದ ನಿಜವಾದ ಛಾಯಾಗ್ರಾಹಕರ ಪರಿಸ್ಥಿತಿ ಕೆಟ್ಟು ಹೋಗಿದೆ. ಅಂಗಡಿ ಒಂದು ಬಾಡಿಗೆ ತುಂಬುವುದಕ್ಕೂ ಕೂಡ ಆಗದಂತಹ ದಯನೀಯ ಸ್ಥಿತಿ ಬಂದಿದೆ. ಇಂದು ಗಲ್ಲಿಗಳಲ್ಲಿ ಫೋಟೋಗ್ರಾಫರ್ಗಳು ತಯಾರಾಗಿದ್ದಾರೆ. ಕ್ಯಾಮ್ರಾ ಹಿಡಿದವರೆಲ್ಲ, ಮೊಬೈಲ್ ಹಿಡಿದವರೆಲ್ಲ ಛಾಯಾಗ್ರಾಹಕರಾಗಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಸ್ಥಳೀಯ ಮತ್ತು ಅನುಭವಿ ಛಾಯಾಗ್ರಾಹಕರನ್ನು ಸಂಪರ್ಕ ಮಾಡಿ ಯಾರ ಹತ್ತಿರ ಸಂಘದ ಗುರುತಿನ ಚೀಟಿ ಇದೆ ಅಂತಹ ಛಾಯಾಗ್ರಾಹಕರಿಗೆ ಕೆಲಸ ಕೊಟ್ಟು ಉತ್ತಮ ಫೋಟೋ ಮತ್ತು ವಿಡಿಯೋಗಳನ್ನು ಪಡೆದುಕೊಳ್ಳಿ
ತೆಗೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ನೂರಾರು ಛಾಯಾಗ್ರಾಹಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಡಿಜೆ ಹಾಡಿನ ಮೇಲೆ ಹೆಜ್ಜೆ ಹಾಕಿದ್ರು. ವಿಶ್ವ ಛಾಯಾಗ್ರಾಹಕರ ದಿನ ಎಂದು ಆಟೋ ಮೇಲೆ ಆಕರ್ಷಕವಾಗಿ ಬರೆಯಲಾಗಿತ್ತು. ಇದರ ಮುಂದೆ ನಿಂತು ಛಾಯಾಗ್ರಾಹಕರು ಸೆಲ್ಫಿಯನ್ನು ತೆಗೆದುಕೊಂಡರು. ಜೊತೆಗೆ ಭಾವಚಿತ್ರಗಳನ್ನು ತೆಗೆಸಿಕೊಂಡು ಸಂಭ್ರಮ ಪಟ್ಟರು. ಮೆರವಣಿಗೆ SRS ಸಭಾಂಗಣದವರೆಗೆ ತೆರಳಿ ಅಲ್ಲಿ ಸಭೆ ಕೂಡ ಜರುಗಿತು. ಇದೇ ವೇಳೆ ರಾಜ್ಯಾಧ್ಯಕ್ಷ HS ನಾಗೇಶ್, ಜಿಲ್ಲಾ ನಿರ್ವಹಣಾ ಅಧಿಕಾರಿ ರವಿಶಂಕರ್ R, ಕಲಬುರಗಿ ಅಧ್ಯಕ್ಷ ಬಸವರಾಜ್ ತೋಟದ್, ಹುಮ್ನಾಬಾದ್ ಅಧ್ಯಕ್ಷ ಅಶೋಕ್ ಸಜ್ಜನ್ ಶೆಟ್ಟಿ, ಬಸವ ಕಲ್ಯಾಣ ಅಧ್ಯಕ್ಷ ದಿನೇಶ್ ಗೋಂಟಲ್, ಚಿಂಚೋಳಿ ಅಧ್ಯಕ್ಷ ಸಂಜೀವ್ ಕುಮಾರ್ ಸೇರಿದಂತೆ ಸದಸ್ಯರಾದ ಗುರು ಸಿರ್ಸಿ, ಲೋಕೇಶ್ ಮರ್ಕಲ್, ರವಿರಾಜ್ ಗುರು, ಶಿವಕುಮಾರ್ ಪಾಟೀಲ್, ದಿಲೀಪ್ ಪಾಟೀಲ್, ಮುಕ್ರಮ್ ಅನ್ಸಾರಿ, ಪರಮೇಶ್ ಬಿರಾದರ್ ಸೇರಿದಂತೆ ಇನ್ನು ಅನೇಕ जो दिखता है वो बिकता है, ಅದು ಫೋಟೋಗ್ರಫಿಯಲ್ಲಿ ಇಲ್ಲ. ಯಾಕಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್. ನಿಮ್ಮ ಜೀವನದುದ್ದಕ್ಕೂ ಈ ಒಂದು ಮೆಮೊರಿ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕಡಿಮೆ ಬೆಲೆಗೆ ಏನು ನೀವು ಕೊಟ್ಟು ಛಾಯಾಚಿತ್ರಗಳು ಮಾಡಿಸ್ತಾ ಇದ್ರ ನೀವು ಮೋಸ ಹೋಗ್ತಾ ಇದ್ದೀರ. ಒಳ್ಳೆ ಫೋಟೋಗ್ರಾಫರ್ನ ಹುಡುಕಿ ಅವ್ರಿಗೆ ಒಂದು ಟ್ರಯಲ್ ಕೊಡೋಕ್ಕೆ ಹೇಳಿ. ಆ ಟ್ರಯಲ್ ಕೊಟ್ಟ ಮೇಲೆ ನೀವು ಅವರಿಗೆ ಫೋಟೋಗ್ರಫಿ ಅವಕಾಶ, ನೀವು ಯಾವುದೋ ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲಿ ಏನು ಮಾಡ್ತೀರಾ, 1000 ಫೋಟೋ ತೆಗೆದಿರ್ತೀವಿ. ಅದರಲ್ಲಿ 10 ಫೋಟೋ ಚೆನ್ನಾಗಿರೋದು ನೋಡ್ ಮಾಡಿರ್ತಾನೆ. ಅವನ ಅಡ್ರೆಸ್ಸು, ಇಮೇಲ್ ID ಏನೂ ಸಿಕ್ಕಲ್ಲ. ಕಡೆ ಮೋಸ ಹೋಗ್ತಾ ಇದ್ದ. ನಮ್ಮ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದಲ್ಲಿ ತಿಂಗಳಿಗೆ 10 ಕಂಪ್ಲೇಂಟ್ ಬರ್ತಾ ಇದೆ. ಸರ್ ಯಾರೋ ತೆಗೆದ್ರು, ನಮ್ಗೆ ಯಾರೋ ರೆಫರ್ ಮಾಡಿದ್ರು, ಸೋಷಿಯಲ್ ಮೀಡಿಯಲ್ಲಿ ರೆಫರ್ ಆಯಿತು, ನಮ್ಗೆ ಮೋಸ ಆಗುತ್ತೆ ಸರ್, ಸ್ವಲ್ಪ ಈಸ್ಕೊಡಿ ಸರ್ ಅಂತ. ಆದರೆ ನಾವು ಹುಡುಕಿದಾಗ ಅವ್ನ ಮೆಂಬರೂ ಅಲ್ಲ, ಎಕ್ಸ್ಪೀರಿಯನ್ಸು ಇಲ್ಲ, ಇನ್ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾನೆ, ಯಾರು ನಿಮ್ಮ ಪಕ್ಕದಲ್ಲಿ ಇರ್ತಾರೆ, ಫೋಟೋಗ್ರಾಫರ್ಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರವಿರಾಜ್ ಬಂದಿದ್ದಾರೆ ನೋಡಿ, ಅಂತ ಹಿರಿಯ ಸಾಧಕರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ಈ ಒಂದು ಸಾರಿ ವಿಶೇಷವಾಗಿ ಛಾಯಾಶ್ರೀ ಪ್ರಶಸ್ತಿ ತಾಲೂಕಿಗೆ ಒಂದು ಪ್ರಶಸ್ತಿನ ನಾವು ಕೊಡ್ತಾ ಇದ್ದೀವಿ. ಇಡೀ ಜಿಲ್ಲಾದ್ಯಂತ ಸಾಧನೆ ಮಾಡ್ತಕ್ಕಂಥ ಹಿರಿಯ ಛಾಯಾಚಿತ್ರ ಗ್ರಾಹಕರು ಏನಿದ್ದಾರೆ ಅವ್ರನ್ನ ಕಂಡಿಡಿದು ಇವತ್ತು ವಿಶೇಷವಾದ ಛಾಯಾ ಸಾಧಕ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಇನ್ನು ಇವತ್ತಿನ ದಿನ ಏನು ವರ್ಲ್ಡ್ ಫೋಟೋಗ್ರಫಿ ಡೇ ಏನು ನಡೀತಾ ಇದೆ, ಈ ಅಂಗವಾಗಿ 25 ಜನ ಈ ಸಂಘಟನೆಗೋಸ್ಕರ, ಛಾಯಾ ವೃತ್ತಿಗೋಸ್ಕರ 25ರಿಂದ 45 ವರ್ಷ ಏನು ದುಡಿದವ್ರೆ ಅಂತ ಮಹನೀಯರನ್ನ ಕರೆದು ಇವತ್ತು ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಗೌರವ ಸಮರ್ಪಣೆ ಹೆಚ್ಚೆಚ್ಚಾಗಬೇಕು. ಫೋಟೋಗ್ರಾಫರ್ಸ್ನ ಗುರುತಿಸಿ ಅವರು ನಿಮ್ಮ ಜೀವನನ, ನಿಮ್ಮ ಲೈಫ್ನೇ ಬದಲಾಯಿಸ್ತಾರೆ ಅನ್ನೋದು. लोकल फोटोग्राफर्स और वीडियोग्राफर्स को हायर कीजिए. मीडिया के वजह, टेक्नोलॉजी की वजह से आज फोटोग्राफर्स की हालत बहुत ख़राब चल रही. तो मैं चाहता हूं कि हर बिदर डिस्ट्रिक्ट पब्लिक को या जनता को कि कोई से भी सोशल मीडिया को देख के ऑर्डर्स में दीजिए, और जिसके पास आइडेंटिटी कार्ड है, जिसके पास फोटोग्राफर सर्टिफिकेट है, उनको ही ऑर्डर दीजिए. इससे क्या होता है मालूम है, तो फोटोग्राफर आइडेंटिफाई होता है. अभी बहुत जगह मेरे पास कंप्लेंट्स आए कि किसी के फोटोज नहीं मिले, किसी के वीडियोज नहीं मिले, वो बंदा भाग गया. उस वजह से बिदर फोटोग्राफर एसोसिएशन का संघ बनाए स्वयं. उस वजह से ऐसा कुछ कंप्लेंट नहीं आना, किसी कस्टमर्स को भी तकलीफ नहीं होना. इस वजह से हम पूरे मिलके फोटोग्राफर्स मिलके उसका सोल्यूशन निकाल के इसके लिए हम कोशिश कर रहे हैं. तो सब जन हमारा साथ दीजिए प्लीज. शादी होने के बाद अभी देखो गली गली में बच्चे पैदा हो रहे हैं फोटोग्राफर्स. तो फोटोग्राफर्स नहीं है, कैमरा पकड़ने से हर कोई फोटोग्राफर्स नहीं होता. हम जैसे संघ जो आइडेंटिटी कार्ड जो देते थे ना, उसे फोटोग्राफर बनता हूँ. तो आइडेंटिटी के बारे में कुछ जागृति वगैरह हाँ, आइडेंटिटी कार्ड के लिए अभी प्रोग्राम हाँ सभी फोटोग्राफी अवेयरनेस प्रोग्राम में फोटोग्राफी उसलिए बनाए रहे सर, सबको ये मिलना बोल के. आइडेंटिटी कार्ड और जो अपने आइडेंटिटी कार्ड है, जो अपने फोटोग्राफर आइडेंटिटी है, ಏನು ಪಬ್ಲಿಕ್ ಯಾರು ನೀವು ಆರ್ಡರ್ ಕೊಡ್ತೀರಾ, ಇನ್ನು ಮುಂದೆ ನೀವೇನು ಫೋಟೋಗ್ರಫಿ ಮಾಡ್ತೀರಾ, ನೀವು ನಮಗೆ ಒಂದು ಫೋಟೋಗ್ರಫಿ ಅಸೈನ್ಮೆಂಟ್ ಕೊಡಿ. ಸೆಲೆಕ್ಷನ್ ಆಲ್ಬಮ್, ಕಾಂಪ್ಲಿಮೆಂಟ್ರಿ ಆಲ್ಬಮ್ ನಾವೇ ಮಾಡಿಕೊಡ್ತೀವಿ. ನಾವೊಂದು ಪ್ಯಾಕೇಜ್ ಹೇಳ್ತೀವಿ, ಸಂಘದಿಂದನೇ ಡಿಸೈಡ್ ಆಗಿರುತ್ತೆ. ಆ ಪ್ಯಾಕೇಜ್ನ ನೀವು ಮಾತಾಡಿ. ಆ ಪ್ಯಾಕೇಜ್ ಕೊಟ್ಟರೆ ನಿಮಗೆ ಕಾಂಪ್ಲಿಮೆಂಟ್ರಿ ಆಲ್ಬಮ್, ಇಮಿಡಿಯೇಟ್ ಆಲ್ಬಮ್, ನಿಮ್ಮ ಸೋಷಿಯಲ್ ಮೀಡಿಯಾಗೆ ಬೇಕಾದ್ರೆ ನಾವೇ ವಿತಿನ್ ಒನ್ ಅವರಲ್ಲಿ ಸೋಷಿಯಲ್ ಮೀಡಿಯಾ ಪಬ್ಲಿಷ್ ಆಗುವಂಥ ಫೋಟೋಸ್ ಕೊಡ್ತೀವಿ. जेन्युइन फोटोग्राफर्स को जो बोले सर माध्यम ओनली जेन्युइन फोटोग्राफर जो बिदर के फोटोग्राफर जेन्युइन फोटोग्राफर उनको ही ऑर्डर्स दीजिए. सोशल मीडिया इस पे उस पे जाके मत दीजिए. उतना ही रिक्वेस्ट है सबका.
ಪತ್ರಕರ್ತರು ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮನಸ್ಸು ಮತ್ತು ಹೃದಯ ನಿರ್ಮಲವಾಗಿಟ್ಟುಕೊಂಡರೆ ಜೀವನದಲ್ಲಿ ಶಾಂತಿ ಲಭಿಸುತ್ತದೆ ಎಂದು ರಾಂಪುರೆ ಕಾಲೋನಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಶಿವಶಕ್ತಿ ಕೇಂದ್ರದ ಮುಖ್ಯಸ್ಥರಾದ ಬಿಕೆ ಸುಮಂಗಲ ಬೆಹೆಂಜಿ ಹೇಳಿದರು. ಎಲ್ಲೋ ನಡೀತಾ ಇರುವಂಥ ಘಟನೆ ಟಿವಿಯಲ್ಲಿ ತೋರಿಸೋದ್ರಿಂದ ಇಲ್ಲಿಯೂ ಕೂಡ ಅದರ ದುಷ್ಪರಿಣಾಮ ಬೀರುವುದರ ಜೊತೆಗೆ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ. ಆದ್ದರಿಂದ ಧನಾತ್ಮಕ ವಿಚಾರಗಳನ್ನು ಹೆಚ್ಚು ಬಿತ್ತರಿಸುವ ಅಗತ್ಯವಿದೆ ಎಂದು ಹೇಳಿದರು. ಕಲಿಯುಗ ಮುಗಿದು ಸತ್ಯಯುಗ ಆರಂಭ ಆಗ್ತಾ ಇದೆ. ದೇಶದಲ್ಲಿ ವಿನಾಶ ಉಂಟಾಗ್ತಾ ಇದೆ. ನಾವು ಈ ಭೂಮಿ ಬಿಟ್ಟು ಹೋಗುವ ಮುನ್ನ ನಮ್ಮ ಕೈಯಿಂದ 4 ಸಸಿಗಳನ್ನು ನೆಟ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸದ್ಗುಣಗಳನ್ನು ಬೆಳೆಸಿಕೊಂಡು ಹೋಗುವಾಗ ಖಾಲಿ ಕೈಯಲ್ಲಿ ಹೋಗದೆ ಪರಮಪಿತ ಪರಮಾತ್ಮನ ಆಶೀರ್ವಾದದ ಬುತ್ತಿಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಸಲಹೆಯನ್ನು ಬೆಹೆಂಜೆ ಅವರು ನೀಡಿದರು. ಕೇಂದ್ರದ ಸಂಯೋಜಕರಾದ ಬಿಕೆ ಸುನಂದಾ ಬೆಹೆಂಜೆ ಅವರು ಮಾತನಾಡಿ, ಸರ್ಕಾರ ಉತ್ತಮ ಸುದ್ದಿಗಳನ್ನು ಬಿತ್ತರಿಸಿದವರಿಗೆ ಸಾಕಷ್ಟು ಬಾರಿ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹ ಮಾಡಿದೆ. ಆದರೆ ಸಾಧ್ಯವಾದರೆ ನಾನು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀತೇನೆ. ಒಟ್ಟಾರೆಯಾಗಿ ಮಾಧ್ಯಮಗಳಲ್ಲಿ ಕೆಟ್ಟದ್ದನ್ನು ತೋರಿಸದಂತೆ ಬಂದ್ ಮಾಡಿಸಬೇಕೆಂದು ಪತ್ರ ಬರೆಯುವೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಕೆಟ್ಟದ್ದನ್ನು ತೋರಿಸದಂತೆ ಬಂದ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಪತ್ರ ಬರೆದು ಪ್ರಧಾನಮಂತ್ರಿಯವರಿಗೆ ಬರೆಯುವಂಥ ಪ್ರಯತ್ನ ಮಾಡ್ತೇನೆ. ಏಕೆಂದರೆ ಕೆಟ್ಟದ್ದನ್ನು ವೀಕ್ಷಣೆ ಮಾಡೋದರಿಂದ ಸಮಾಜದಲ್ಲಿ ಸಾಕಷ್ಟು ದುರ್ಘಟನೆಗಳು ನಡೀತಾ ಇವೆ. ಅತ್ಯಂತ ಕೆಳಮಟ್ಟಕ್ಕಿಳಿದು ಕೆಲಸ ಮಾಡುವುದಂದರೆ ಅದೊಂದು ಕೆಟ್ಟತನಕ್ಕೆ ಸಾಥ್ ನೀಡಿದಂತಾಗುತ್ತದೆ. ಎಲ್ಲರೂ ಹಾಗೆ ಎಂದು ನಾನು ಹೇಳ್ತಾ ಇಲ್ಲ. ಆದ್ದರಿಂದ ಸಮಾಜ ಸಭ್ಯತೆಯಿಂದ ಬದುಕಲಿಕ್ಕೆ ಪ್ರತಿಯೊಬ್ಬರೂ ಧನಾತ್ಮಕ ವಿಚಾರಗಳನ್ನು ಪ್ರಸಾರ ಮಾಡುವುದರ ಜೊತೆಗೆ ಸನ್ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥ ಸಲಹೆಯನ್ನು ನೀಡಿದರು. ಇದೇ ವೇಳೆ ಜಿಲ್ಲಾ ವಾರ್ತಾಧಿಕಾರಿ ಸುರೇಶ್ ಜಿ, ಮಾಜಿ ಸಚಿವರಾದ ಬಂಡೆಪ್ಪ ಕಶಂಪುರ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಪ್ರಮುಖರಾದ ಕಾಶಿನಾಥ್ ಬೆಲ್ದಾಳೆ, ಡಿಕೆ ಗಣಪತಿ, ಅಶೋಕ್ ಕುಮಾರ್ ಕರಂಜಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಪತ್ರಿಕಾ ಹಾಗೂ ವಿದ್ಯುನ್ಮಾನ ಮಾಧ್ಯಮದ ಪತ್ರಕರ್ತರು, ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ಕೂಡ ಕೇಂದ್ರದ ವತಿಯಿಂದ ಕೈಯಲ್ಲಿ ಒಂದು ರಾಖಿಯನ್ನು ಕಟ್ಟಿ ಸನ್ಮಾನಿಸಲಾಯಿತು. दुनिया में एक कहावत है, कहा जाता है कि जैसी दृष्टि वैसी सृष्टि, और कहते हैं कि जैसा चित्र वैसा चरित्र। आज के समय में, आज के वर्तमान समय में जैसा चलचित्र वैसी सृष्टि, वैसा चरित्र। चलचित्र अर्थात टीवी जो हम देख रहे हैं, मोबाइल का स्क्रीन जो हम देख रहे हैं, दूरदर्शन जो नजदीक से देख रहे हैं। तो आज हर मन पर, समाज के हर मन पर, बच्चे से लेकर के बूढ़े तक इतना इम्पैक्ट है माइंड पे चलचित्र का और मीडिया, ऑल मीडिया इतना इम्पैक्ट है कि जो देख रहे हैं, जो पढ़ रहे हैं, जो सुन रहे हैं, वैसा बनने की भी कोशिश कर रहे हैं। पॉजिटिव देखने वाले हैं तो पॉजिटिव बनेंगे भी, और नेगेटिव एटीट्यूड से देख रहे हैं तो उसका नेगेटिव इम्पैक्ट भी हर एक के मन पर होता हुआ नजर आ रहा है। लोकतंत्र में मीडिया चौथा पिल्लर माना गया है। आप सभी पिल्लर है इस समाज की व्यवस्था के, इस देश की व्यवस्था के आप पिल्लर्स हैं, और पिल्लर के बिना बिल्डिंग कभी खड़ी नहीं होती है। तो पिल्लर्स को ये जरूर ध्यान रखना है कि उसमें मजबूती कैसी हो। हम छोटे थे तब टीवी भी नया नया ही निकला था। इवन जब हम हॉलीडेज पे टीवी में रामायण आया करता था, ब्लैक एंड वाइट टीवी पे, तो टीवी को भी लोग हाथ चढ़ाते थे, फिर रामायण देखते थे। और सारे 2-4 गली के, क्योंकि टीवी कहीं कहीं हुआ करते थे, हर एक घर में नहीं होते थे, तो सारे लोग कई कई गलियों के एक जगह बैठ करके आंगन में लगा के
या बड़े हॉल में बैठ के, सार्वजनिक हॉल में बैठ के देखा करते थे। उसमें 3 पीढ़ी 4 पीढ़ी भी एक साथ बैठ के देखते थे। देखने में आनंद आता था, कुछ नया सीख रहे ऐसा लगता था, कुछ नैतिकता और मोरालिटी, कुछ वैल्यूज वो हमें दिया करते थे, सकारात्मक दिखता था और उनको हम फॉलो करने की कोशिश करते थे। अरे हमको भी ऐसा बनना चाहिए, क्योंकि उस समय टीवी 24 आवर्स नहीं चलती थी, आई थिंक 12 आवर्स भी नहीं चलती थी। हम सुबह उठते थे, कुछ भजन आते थे, मिले सुर मेरा तुम्हारा तो सुर बने हमारा, भीमसेन जोशी, लता मंगेशकर की आवाज, वो सुनते ही मन वैसे गदगद हो जाता था देश के लिए। वसुधैव कुटुंबकम की भावना जागृत हो जाती थी। जल्दी उठते भी थे। उसके बाद कुछ नेशनल प्रोग्राम, न्यूज़ 15-20 मिनट, पहले हिंदी में आएगा, फिर इंग्लिश में आएगा, फिर कुछ सुबह सुबह एक आधा पौने घंटे का कुछ दिखाते थे। उसके बाद टीवी बंद। कमाल है, सोचने की बात है, कहां से मीडिया कहां चला गया। हम जो दिखाएंगे उसका असर समाज में बच्चों पर, बच्चों के माँ बाप पर, बूढ़ों पर और मरने वाले तक व्यक्ति पर है। जवानों पर सबसे ज्यादा असर हो रहा है। आजकल जो 5 साल 6 साल के बच्चे हैं ना, वो जवान है समझ लो आप, क्योंकि कलयुग है, घोर कलयुग आ गया है। वही मैं कह रही थी, जो हमको 30 साल में समझता था ना, वो 3 साल में समझ रहा है आज बच्चों। तो हमें लोगों को क्या दिखाना है, वो कलम आपके हाथ में। हमें क्या प्रेजेंट करना है समाज में और कैसा समाज हमें बनाना चाहिए, वो प्रेजेंटेशन जो है उसकी ताकत आपके हाथ में है। आप बहुत विशेष है, आप सभी एक एक बहुत विशेष आत्मा है। आप समाज को बिगाड़ भी सकते हैं और समाज को सुधार भी सकते हैं, दोनों पावर है आपके हाथ में। लेकिन मुझे ये सोचना है कि मैं उसका यूज कहां कर रहा हूं। हम 1-1.5 महीना पहले कमाल नगर में भी रिपोर्टर्स डे सेलिब्रेट किए, इसमें से कुछ भाई वहां भी थे, तो उनको भी मैं कुछ बातें बता रही थी कि सकारात्मक दिखाएंगे तो लोग सकारात्मक लेंगे। सकारात्मक दर्शन से सकारात्मक चरित्र बनेगा। हम जो हिंसा दिखा रहे हैं, डॉट डॉट, समाज में जो कहीं कहीं बुरा हो रहा है, आतंक तो सब तरफ फैल रहा है। ऐसा भी कुछ न्यूज होना चाहिए ना जिसको सिर्फ गुड न्यूज कहे, सुनते ही दिल खुश, सुबह सुबह की गुड न्यूज, ऐसा भी कोई न्यूज होना चाहिए। क्योंकि सुबह उठते हर इंसान हाथ में पेपर ही लेता है, मेनली जेंट्स। सुबह उठते ही हम न्यूज ही देखते टीवी ऑन करके सबसे पहले, मैंने बचपन से देखा है। तो हम क्या दिखा रहे हैं समाज को। उस समय जब सिर्फ ब्लैक एंड व्हाइट टीवी हुआ करते थे, उस समय बांग्लादेश में क्या हो रहा है, बंगाल में क्या हो रहा है, हमको नहीं मालूम रहता था। और न्यूज में थोड़ा बहुत जो बताते थे। अभी 24 आवर्स न्यूज है,
24 आवर्स, एक एक पल पल की खबर है ना, एक एक क्षण की खबर, अभी ये हो रहा है भाग रहे, अभी ये हो रहा है भाग रहे, माना जितना इम्पेशेंट अधीर हो गए हैं, देखने वाले भी उतने अधीर हो गए हैं, माना भागम भाग देते होंगे। और कई बार आप मीडिया में ये दिखाना चाहिए ये सोचते होंगे तो भी परमिशन नहीं मिलती होगी। तो कुछ एरिया में आप भी बधायमान हैं, वो हम समझ सकते हैं। आपका अपना दिल भावना अलग हो सकती है, काम कई बार आपको अलग भी करना पड़ सकता होगा, क्योंकि हम बहुत भाइयों को माताओं को काउंसलिंग करते हैं तो हमको ये बात समझ आती है। लेकिन बहुत नज़दीक से मैंने मीडिया को देखा है, बहुत नज़दीक से, क्योंकि संगारेड्डी में मीडिया जो है ना वो बहुत क्लोज है। सेंटर के बगल में ही भाई रहते हैं, हमारे मुस्लिम भाई है, और एक आगे है वो भी मुस्लिम भाई, इस्माइल नाम है उनका। उन्होंने मुझे एक दिल की बात बोली, आंख में पानी ला के, इस्माइल भाई ने, कि बहन जी मैं ऐसे वैसे करके पैसे नहीं कमाता हूँ ना, इसलिए मेरे घर के ऊपर टीन है। मैं उनके घर गई थी, मैंने कहा हमेशा ना अपने कर्म पर हमको बहुत विश्वास होना चाहिए, और इस बात का भी हमको विश्वास होना चाहिए कि जो कर्म हम कर रहे हैं उसका फल भी मुझे ही क्लियर करना है, अच्छे का अच्छा। हाँ, ये दूसरी जो लाइन है ना ये वेरी इंपॉर्टेंट है, बुरे का बुरा भी फल मुझे ही फेस करना है। मैं भी आपके जैसे इंसान ही हूँ, आप मुझे भी एक प्रकार से मीडिया समझ सकते हैं। ब्रह्मा कुमारी इसके लिए मैं भी एक माध्यम हूँ, मीडिया माना माध्यम, हाँ? तो मैं आप और हम कुछ अलग नहीं है। आपकी भावनाएं हमारी भावनाएं मेल खाती है तो बहुत वहां पर सुंदर एक मन को हर्ष उल्लास उमंग आ जाता है। और हम आपको दोष या डोमिनेट भी नहीं करना चाह रहे हैं। एक्चुअली मुझे तो लगता है कि मैं पीएम को ही लेटर लिखूं कि आप टोटल मीडिया, सोशल हो या इंटरनेट के थ्रू जो भी होता है, टोटल डर्टीनेस इंडिया से क्लोज कर दो। क्योंकि जिस तरीके से लोग पैसा कमाना चाहते हैं, इससे गिरा हुआ तरीका और कुछ नहीं हो सकता है। अच्छा ही जो है गवर्नमेंट ने अप्रिशिएट किया है, बहुत अच्छी बात है, उनको सत्कार किया है, ऐसा आया था न्यूज में। लेकिन बुराई को क्लोज करना, मैं बुराई बुरे लोगों को मारना ऐसा नहीं बोल रही हूँ, नो नो नो, बुराई को नियमों के द्वारा क्लोज करना अति आवश्यक है। अगर मीडिया को कभी वो बैठते हैं ना, खाना पीना नहीं खा के वो पोषण करते हैं, राइट, या कुछ ऐसे नहीं जिद पे बैठते हैं, हमारा ये होना चाहिए, बैठते हैं ना, क्या बोलते हैं उसको वर्ड, हाँ, अनशन नहीं कीजिए, माना शायद खाना पीना छोड़ना ऐसा मत कीजिए। कभी बैठते हैं आप तो प्लीज गवर्नमेंट से रिक्वेस्ट कीजिए कि मीडिया इस हिसाब से क्लोज कर दीजिए। आपको नहीं पता है, हमारे पास यहाँ बच्चे आते हैं 20 साल 21 साल, पागल हो गए, पागल, एक ही बेटा है, पागल। मैं आपको उदाहरण दिखाती हूँ, बीदर में ही। आपको हम क्या बताएं, आप मीडिया है, बीदर के हर वीआईपी फेमस पर्सन का दोनों साइड आप लोगों को अच्छे से पता है, हमको नहीं पता है, सच में नहीं पता है। HIV ಏಡ್ಸ್ ಮಾಹಿತಿ ನೀಡಿ ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇರುವಂತಹ
ICTC ಮತ್ತು ART ಸಿಬ್ಬಂದಿಯವರ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಸಿಬ್ಬಂದಿಯವರು ನೀಡ್ತಾ ಇರುವಂಥ ಸೇವೆಯಿಂದಾಗಿ ಇಂದು ಜಿಲ್ಲೆಯಲ್ಲಿ HIV ಏಡ್ಸ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಎಂದು ಬ್ರಿಮ್ಸ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾಗಿರುವಂಥ ಡಾಕ್ಟರ್ ಮಹೇಶ್ ಬಿರಾದರ್ ಹೇಳಿದರು. ಅವರು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವಂತಹ ಯುವಜನೋತ್ಸವ 2024ರ ಅಂಗವಾಗಿ 5 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಗೆ ಹಸಿರು ನಿಶಾನೆಯನ್ನು ತೋರಿಸಿ ಚಾಲನೆಯನ್ನು ನೀಡಿ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾರೆ. HIV ಏಡ್ಸ್ ಹರಡುವ ತಡೆಗಟ್ಟುವ ಸೇವಾ ಸೌಲಭ್ಯ, ಕಾನೂನು ಕಾಯ್ದೆ ಹಾಗೂ ಯುವಜನೋತ್ಸವ ಮಹತ್ವ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ಈ ಬಗ್ಗೆ ತಿಳ್ಕೊಂಡು ತಮ್ಮ ಜೀವನವನ್ನು ದುಶ್ಚಟಗಳಿಗೆ ಬಲಿ ಮಾಡದಿರಿ ಎಂದು ಹೇಳಿದರು. ಸ್ಪರ್ಧೆಗೆ ಹಸಿರು ನಿಶಾನೆಯನ್ನು ತೋರಿಸಿ ಚಾಲನೆಯನ್ನು ನೀಡಿ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾರೆ. HIV ಏಡ್ಸ್ ಹರಡುವ ತಡೆಗಟ್ಟುವ ಸೇವಾ ಸೌಲಭ್ಯ, ಕಾನೂನು ಕಾಯ್ದೆ ಹಾಗೂ ಯುವಜನೋತ್ಸವ ಮಹತ್ವ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ಈ ಬಗ್ಗೆ ತಿಳ್ಕೊಂಡು ತಮ್ಮ ಜೀವನವನ್ನು ದುಶ್ಚಟಗಳಿಗೆ ಬಲಿ ಮಾಡದಿರಿ ಎಂದು ಹೇಳಿದರು. ನೌಬಾದ್ನ ಆಟೋ ನಗರದಲ್ಲಿರುವಂತಹ BCM ಹಾಗೂ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಅವರು ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. BCM ಮತ್ತು ಅಲ್ಪಸಂಖ್ಯಾತರ ವಸತಿ ನಿಲಯಗಳಲ್ಲಿರುವಂತಹ ವ್ಯವಸ್ಥೆಯನ್ನು ಕುರಿತು ಸಮಗ್ರ ಮಾಹಿತಿಯನ್ನು ಪಡ್ಕೊಂಡ್ರು. ಪರಿಶೀಲನೆಯನ್ನು ನಡೆಸಿ ಕೆಲವೊಂದು ಸುಧಾರಣೆಗಳನ್ನು ಮಾಡುವಂತೆ ಸಹಜವಾಗಿಯೇ ವಸತಿ ನಿಲಯಗಳ ಅಧೀಕ್ಷಕರಿಗೆ ಸಲಹೆ ಕೂಡ ನೀಡಿದರು. ಮಕ್ಕಳು ಮಲಗುವಂಥ ಕೋಣೆಗಳು, ಅಡುಗೆ ಕೋಣೆ ಆಗಿರಬಹುದು, ಸ್ನಾನಗೃಹಗಳಾಗಿರಬಹುದು, ಶಿಸ್ತಿನಿಂದ ಇಡುವಂತೆ ತಾಕೀತು ಮಾಡಿದರು. ಇದೇ ವೇಳೆ ವಸತಿ ನಿಲಯದ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ತೋಡಿಕೊಂಡರು. ಮಕ್ಕಳ ಅಭಿಪ್ರಾಯಗಳನ್ನು ತೆಗೆದುಕೊಂಡ ಶಿಲ್ಪಾ ಶರ್ಮಾ ಅವರು ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ವಿಷಯ ತಿಳಿಸುವಂತೆ ಮತ್ತು ನಮ್ಮ ಗಮನಕ್ಕೆ ತರುವಂತೆ ಮಕ್ಕಳಿಗೆ ಅವರು ಮಾಹಿತಿ ನೀಡಿದರು. ಮಕ್ಕಳು ಮಲಗುವಂಥ ಕೋಣೆಗಳು, ಅಡುಗೆ ಕೋಣೆ ಆಗಿರಬಹುದು, ಸ್ನಾನಗೃಹಗಳಾಗಿರಬಹುದು, ಶಿಸ್ತಿನಿಂದ ಇಡುವಂತೆ ತಾಕೀತು ಮಾಡಿದರು. ಇದೇ ವೇಳೆ ವಸತಿ ನಿಲಯದ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ತೋಡಿಕೊಂಡರು. ಮಕ್ಕಳ ಅಭಿಪ್ರಾಯಗಳನ್ನು ತೆಗೆದುಕೊಂಡ ಶಿಲ್ಪಾ ಶರ್ಮಾ ಅವರು ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ವಿಷಯ ತಿಳಿಸುವಂತೆ ಮತ್ತು ನಮ್ಮ ಗಮನಕ್ಕೆ ತರುವಂತೆ ಮಕ್ಕಳಿಗೆ ಅವರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.